ಹಾಯ್ ಫ್ರೆಂಡ್ಸ್, ಬಂಟಿ ಬಾಸ್ ಸೂಪರ್ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ಪೈಸಿ ಆಗಿರೋ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಒಂದು ಸ್ವಲ್ಪ ಕಾಳುಮೆಣಸು, ಒಂದು 4-5 ಲವಂಗ, ಇಷ್ಟಾದರೆ ಸಾಕು. ಈಗ ಇವೆಲ್ಲವನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿಕೊಳ್ಳೋಣ. ಈಗ ಹುರಿದಿರೋ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳೋಣ. ಈಗ ಅದೇ ಕಡಾಯಿಯಲ್ಲಿ ಧನಿಯಾ ಕಾಳುಗಳನ್ನು ಹಾಕಿಕೊಳ್ಳೋಣ. ಒಂದು ಸ್ವಲ್ಪ ಹಾಗೆ ಅದರಲ್ಲಿ ಹುರಿಬಹುದಿತ್ತು, ಆದರೆ ಈ ಧನಿಯಾ ಕಾಳುಗಳು ಬೇಗ ಫ್ರೈ ಆಗೋದ್ರಿಂದ ಅದನ್ನು ಸಪ್ರೇಟಾಗಿ ಹುರಿದುಕೊಳ್ಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಈಗ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ 1 ಈರುಳ್ಳಿ ತೆಗೆದುಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಸುಮಾರು 1 ನಿಮಿಷ ಆಗ್ಬೋದು. ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಈಗ ಒಂದಷ್ಟು ಕೊಬ್ಬರಿಯನ್ನು ಹುರಿದುಕೊಳ್ಳೋಣ. ಒಂದು ಸಣ್ಣ ಬೌಲ್ ಆದರೆ ಸಾಕು. ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ಒಣಗಿದ ಕೊಬ್ಬರಿ ತೆಗೆದುಕೊಂಡ್ರೂ ಸರಿ, ಯಾವುದಾದ್ರೂ ಸರಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿ ಫ್ರೈ ಆಗಿದೆ, ಚೆನ್ನಾಗಿ ಹುರಿದುಕೊಂಡಿದ್ದೀವಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಈಗ ಎಲ್ಲ ಮಸಾಲೆಗಳನ್ನು ಹುರಿದುಕೊಂಡದ್ದಾಗಿದೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಟೊಮೆಟೊ, ಸಣ್ಣದೊಂದು ಟೊಮೆಟೊ ಹಾಕಿಕೊಳ್ಳೋಣ. ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ರುಬ್ಬಿಕೊಳ್ಳೋಣ. ಈಗ ಚಿಕನ್ ಗ್ರೇವಿಯನ್ನು ರೆಡಿ ಮಾಡೋಣ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಬೇಕು. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಇದು ನಾಟಿ ಕೋಳಿ ಆದರೆ ಜಾಸ್ತಿ ಬೇಕಾಗಲ್ಲ. ನಾನಿಲ್ಲಿ 3ರಿಂದ 4 ಚಮಚ ಎಣ್ಣೆ ಹಾಕಿಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾಯಿದೆ. ಸ್ವಲ್ಪ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಚೆನ್ನಾಗಿ ತೊಳ್ಕೊಂಡಿರಬೇಕು ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ನ ಈ ಎಣ್ಣೆಗೆ ಹಾಕಿಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು, 2ರಿಂದ 3 ನಿಮಿಷ ಎಣ್ಣೆಯಲ್ಲಿ. ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಉಪ್ಪು ಹಾಕಿಕೊಳ್ಳೋಣ. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಬಹುದು. ಈಗ ಅರಿಶಿಣ ಹಾಕಿಕೊಳ್ಳೋಣ. ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ಅಚ್ಚ ಖಾರದ ಪುಡಿ ಹಾಕಿಕೊಳ್ಳೋಣ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಚಿಕನ್ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ.
ಚೆನ್ನಾಗಿ ಮಿಕ್ಸ್ ಆಗಬೇಕು. ಖಾರದ ಪೌಡ್ರು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕದು. ನಾವು ಆಗಲೇ ಹುರ್ಕೊಂಡಿದ್ದ ಮಸಾಲೆನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ಈಗ ಚಿಕನ್ಗೆ ಸುರಿದುಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು ಸ್ವಲ್ಪ. ಟೊಮೆಟೊ, ಈರುಳ್ಳಿ ಹಾಕಿದ್ವಲ್ಲ, ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ತಾಳ್ಮೆ ಬೇಕು, ಹಾಗೆ ಅಡುಗೆ ರುಚಿಯಾಗಿರೋದು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರ ಮೇಲೆ ಒಂದು ಪಾತ್ರೆನ ಮುಚ್ಚಿಟ್ಟು 1-2 ನಿಮಿಷ ಸಣ್ಣ ಉರಿಲಿ ಕುದಿಸ್ಕೊಳ್ಬೇಕು. ಚಿಕನ್ ಬೇಯೋವರೆಗೂ ಕುದಿಸ್ಬೇಕು. ಚಿಕನ್ ಆಗಿದೆ, ಈಗ 1-2 ನಿಮಿಷ ಆಗಿದೆ. ನೋಡೋಣ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ. ಚಿಕನ್ ಇನ್ನೂ ಸ್ವಲ್ಪ ಬೇಯಲಿ, ಇನ್ನು 1-2 ನಿಮಿಷ ಇಟ್ಕೊಳ್ಳೋಣ. ಈಗ ಚಿಕನ್ ಬೆಂದಿದೆ. ಈಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಯಿತು. ಈ ಗ್ರೇವಿ ಚಪಾತಿ, ರೊಟ್ಟಿ, ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.